ದಕ್ಷಿಣ ಚೀನಾ ಸಮುದ್ರದಲ್ಲಿರುವ ವಿವಾದಿತ ಪ್ಯಾರಾಸೆಲ್ ದ್ವೀಪಗಳಲ್ಲಿ ಚೀನಾದ ಹೊಸ ಮಿಲಿಟರಿ ಚಟುವಟಿಕೆಗಳು ಮತ್ತೊಮ್ಮೆ ಸುದ್ದಿಯಲ್ಲಿವೆ. ಆಂಟಿಲೋಪ್ ರೀಫ್ ಬಳಿ ಇರುವಂತಹ ಯಾಗ್ಯಾಂಗ್ ದ್ವೀಪದಲ್ಲಿ ಹೊಸ ನಿರ್ಮಾಣ ಕಾರ್ಯಗಳು ಪ್ರಾರಂಭವಾಗಿವೆ ಎಂದು ಉಪಗ್ರಹ ಚಿತ್ರಗಳು ಬಹಿರಂಗಪಡಿಸಿವೆ. ಈ ಚಟುವಟಿಕೆಯು ಚೀನಾ ತನ್ನ ಅತಿದೊಡ್ಡ ಮಿಲಿಟರಿ ನೆಲೆಯನ್ನ ಅಲ್ಲಿ ಅಭಿವೃದ್ಧಿಪಡಿಸುತ್ತಿದೆ ಎಂದು ವಿಶ್ಲೇಷಕರ ಅಭಿಪ್ರಾಯವಾಗಿದೆ. ಈ ಚಟುವಟಿಕೆಗಳು ಪ್ರಾದೇಶಿಕ ವಿವಾದಗಳನ್ನು ಹೆಚ್ಚಿಸುವುದಲ್ಲದೆ ಯುನೈಟೆಡ್ ಸ್ಟೇಟ್ಸ್ ಮತ್ತು ತೈವಾನ್ಗೆ ಗಂಭೀರ ಭದ್ರತಾ ಕಾಳಜಿಯನ್ನ ಹುಟ್ಟುಹಾಕ್ತಿವೆ. ಅಮೆರಿಕ ವಿಮಾನಗಳಿಗೆ ಸಮುದ್ರದಲ್ಲೇ ಕೆಡ್ಡ ತೋಡಿದ ಡ್ರ್ಯಾಗನ್, ನಡುಗಿದ ತೈವಾನ್. ವೀಕ್ಷಕರೇ, ದಕ್ಷಿಣ ಚೀನಾ ಸಮುದ್ರದಲ್ಲಿರುವಂತಹ ವಿವಾದಿತ ಪ್ಯಾರಾಸೆಲ್ ದ್ವೀಪಗಳಲ್ಲಿ ಚೀನಾದ ಹೊಸ ಮಿಲಿಟರಿ ಚಟುವಟಿಕೆಗಳು ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಆಂಟಿಲೋಪ್ ರೀಫ್ ಬಳಿ ಇರುವಂತಹ ಯಾಂಗಾಂಗ್ ದ್ವೀಪದಲ್ಲಿ ಹೊಸ ನಿರ್ಮಾಣ ಕಾರ್ಯಗಳು ಪ್ರಾರಂಭವಾಗಿದೆ ಅಂತ ಉಪಗ್ರಹ ಚಿತ್ರಗಳು ಬಹಿರಂಗಪಡಿಸಿದೆ. ಈ ಚಟುವಟಿಕೆಯು ಚೀನಾ ತನ್ನ ಅತಿದೊಡ್ಡ ಮಿಲಿಟರಿ ನೆಲೆಯನ್ನ ಅಲ್ಲಿ ಅಭಿವೃದ್ಧಿಪಡಿಸ್ತಾ ಇದೆ ಅಂತ ವಿಶ್ಲೇಷಕರ ಅಭಿಪ್ರಾಯವಾಗಿದೆ. ಈ ಚಟುವಟಿಕೆಗಳು ಪ್ರಾದೇಶಿಕ ವಿವಾದಗಳನ್ನು ಹೆಚ್ಚು ಮಾಡುವುದಲ್ಲದೆ ಯುನೈಟೆಡ್ ಸ್ಟೇಟ್ಸ್ ಮತ್ತು ತೈವಾನ್ಗೆ ಗಂಭೀರ ಭದ್ರತಾ ಕಾಳಜಿಯನ್ನ ಹುಟ್ಟುಹಾಕ್ತಾರೆ. ಆಗಸ್ಟ್ 17ರಂದು ವಾಣಿಜ್ಯ ಉಪಗ್ರಹ ಕಂಪನಿ ವ್ಯಾಂಟೋರ್ನಿಂದ ಬಂದ ಚಿತ್ರಗಳ ಎಚ್ಚರಿಕೆಯ ಪರಿಶೀಲನೆಯು ಮಾರ್ಚ್ ಮತ್ತು ಏಪ್ರಿಲ್ನಿಂದ ಯಾಂಗಾಂಗ್ ದ್ವೀಪದಲ್ಲಿ ನಿರ್ಮಾಣ ಕಾರ್ಯಗಳು ನಡೀತಾ ಇದೆ ಅಂತ ಬಹಿರಂಗಪಡಿಸುತ್ತೆ. ಫೋಟೋಗಳು 3 ಕಡೆಗಳಲ್ಲಿ ಹರಡಿರುವಂತಹ ರಚನೆಗಳನ್ನು ತೋರಿಸುತ್ತೆ. ಭದ್ರತಾ ವಿಶ್ಲೇಷಕರು ಅವುಗಳ ನಿಖರವಾದ ಉದ್ದೇಶವನ್ನು ನಿರ್ಧರಿಸಲು ಇದು ತುಂಬಾ ಮುಂಚೆ ಅಂತ ನಂಬ್ತಾರೆ. ಆದ್ರೆ ಈ ರಚನೆಗಳು ದಕ್ಷಿಣ ಚೀನಾ ಸಮುದ್ರದಲ್ಲಿ ಅಸ್ತಿತ್ವದಲ್ಲಿರುವಂತಹ ಮಿಲಿಟರಿ ರಾಡಾರ್ ಮತ್ತು ಮುಂಚಿನ ಎಚ್ಚರಿಕೆ ಸೌಲಭ್ಯಗಳನ್ನು ಹೋಲುತ್ತೆ. ಇದು ಆಂಟಿಲೋಪ್ ರೀಫ್ನಲ್ಲಿ ನಿರ್ಮಿಸಲಾಗ್ತಾ ಇರುವಂತಹ ದೊಡ್ಡ ನೆಲೆಯನ್ನ ಬೆಂಬಲಿಸುವ ಮುಂಚಿನ ಎಚ್ಚರಿಕೆ ರಾಡಾರ್ ಕೇಂದ್ರವಾಗಿದೆ ಅಂತ ಶಂಕಿಸಲಾಗಿದೆ. 8 ಕಿಲೋಮೀಟರ್ ಉದ್ದದ ದ್ವೀಪವನ್ನ ನಿರ್ಮಿಸಿ ಚೀನಾ ಆಂಟಿಲೋಪ್ ರೀಫ್ನಲ್ಲಿ ಮೊದಲ ಹಂತದ ನಿರ್ಮಾಣವನ್ನು ಪೂರ್ಣಗೊಳಿಸಿದೆ. ಇಲ್ಲಿ ಸುಮಾರು 6 ಕಿಲೋಮೀಟರ್ ಉದ್ದದ ಕೃತಕ ದ್ವೀಪವನ್ನ ನಿರ್ಮಾಣ ಮಾಡಲಾಗಿದ್ದು 3 ಕಿಲೋಮೀಟರ್ಗಳಿಗಿಂತ ಹೆಚ್ಚು ನೇರವಾದ ಕರಾವಳಿಯನ್ನು ಹೊಂದಿದೆ. ಇದು ಸಂಭಾವ್ಯ ರನ್ವೇ ಆಗಿತ್ತು ಅಂತ ತಜ್ಞರು ನಂಬುತ್ತಾರೆ. ಯಾಂಗಾಂಗ್ ದ್ವೀಪವು ಆಂಟಿಲೋಪ್ನಿಂದ ಈಶಾನ್ಯಕ್ಕೆ ಸುಮಾರು 14 ಕಿಲೋಮೀಟರ್ ದೂರದಲ್ಲಿದೆ. ಎರಡೂ ಪ್ಯಾರಾಸೆಲ್ನ ಪಶ್ಚಿಮ ಭಾಗದಲ್ಲಿದೆ. ಚೀನಾ ಅಧಿಕೃತವಾಗಿ ಹೊಸ ಮಿಲಿಟರಿ ನೆಲೆಯನ್ನ ದೃಢಪಡಿಸಿಲ್ಲ. ಚೀನಿ ಮಾಧ್ಯಮಗಳು ಇದನ್ನ ಹವಾಮಾನ ಮುನ್ಸೂಚನೆ, ಮೀನುಗಾರಿಕೆ ರಕ್ಷಣೆ ಮತ್ತು ವೈಜ್ಞಾನಿಕ ಸಂಶೋಧನೆಯಂಥ ನಾಗರಿಕ ಅಗತ್ಯಗಳಿಗೆ ಲಿಂಕ್ ಮಾಡುತ್ತೆ. ಆದ್ರೆ ತಜ್ಞರು ಇದನ್ನ ಮಿಲಿಟರಿ ಉದ್ದೇಶಗಳಿಗೆ ಲಿಂಕ್ ಮಾಡ್ತಾ ಇದ್ದಾರೆ. ಅಮೆರಿಕ ಮತ್ತು ತೈವಾನ್ಗೆ ಟೆನ್ಷನ್. ಹೌದು, ದಕ್ಷಿಣ ಚೀನಾ ಸಮುದ್ರವು ವಿಶ್ವದ ಅತ್ಯಂತ ಜನನಿಬಿಡ ವ್ಯಾಪಾರ ಮಾರ್ಗಗಳಲ್ಲಿ ಒಂದಾಗಿದೆ. ಜಾಗತಿಕ ವ್ಯಾಪಾರದ ಗಮನಾರ್ಹ ಭಾಗವು ಅದರ ಮೂಲಕ ಹಾದು ಹೋಗುತ್ತೆ. ಚೀನಾ ಈಗಾಗಲೇ ಕೃತಕ ದ್ವೀಪಗಳನ್ನು ನಿರ್ಮಿಸುವಂತಹ ಮೂಲಕ ಈ ಪ್ರದೇಶದಲ್ಲಿ ಮಿಲಿಟರಿ ಸೌಲಭ್ಯಗಳನ್ನು ಸ್ಥಾಪಿಸಿದೆ. ಈಗ ಆಂಟಿಲೋಪ್ ರೀಫ್ ಮತ್ತು ಅದರ ರಾಡಾರ್ ಸೌಲಭ್ಯಗಳಂತಹ ದೊಡ್ಡ ನೆಲೆಯು ತನ್ನ ಕಣ್ಗಾವಲು ಮತ್ತು ನಿಯಂತ್ರಣ ಸಾಮರ್ಥ್ಯಗಳನ್ನು ಗಮನಾರ್ಹವಾಗಿ ಹೆಚ್ಚು ಮಾಡುತ್ತೆ. ತೈವಾನ್ ಸಂದರ್ಭದಲ್ಲಿ ಇದು ಇನ್ನಷ್ಟು ಸೂಕ್ಷ್ಮವಾಗುತ್ತೆ. ತೈವಾನ್ ಮೇಲೆ ಭವಿಷ್ಯದಲ್ಲಿ ಸಂಘರ್ಷ ಭುಗಿಲಿದ್ರೆ ದಕ್ಷಿಣ ಚೀನಾ ಸಮುದ್ರವು ನಿರ್ಣಾಯಕ ಮುಂಭಾಗವಾಗುತ್ತೆ. ಚೀನಾದ ಉದ್ದವಾದ ರನ್ವೇಗಳು ಮತ್ತು ಶಕ್ತಿಯುತ ರಾಡಾರ್ ಹೆಚ್ಚಿನ ದೂರದಲ್ಲಿ ಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮಾಡಲು ಅನುವನ್ನು ಮಾಡಿಕೊಡುತ್ತೆ. ಇದು ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಅವಲಂಬಿಸಿರುವಂತಹ ವಾಯುಗಾಮಿ ಮುಂಚಿನ ಎಚ್ಚರಿಕೆ ವಿಮಾನಗಳು, ಟ್ಯಾಂಕರ್ಗಳು ಮತ್ತು ಇತರ ಬೆಂಬಲ ವಿಮಾನಗಳಿಗೆ ಬೆದರಿಕೆಯನ್ನ ಹೆಚ್ಚು ಮಾಡುತ್ತೆ. ಚೀನಾದ ಈ ಸಾಮರ್ಥ್ಯವು ಅವರ ಚಲನೆಯನ್ನ ಸಂಕೀರ್ಣಗೊಳಿಸಬಹುದು. ಅಮೆರಿಕಕ್ಕೆ ಇದು ತನ್ನ ಪ್ರವೇಶ ವಿರೋಧಿ ಅಥವಾ ಪ್ರದೇಶ ನಿರಾಕರಣೆ ತಂತ್ರವನ್ನ ಮತ್ತಷ್ಟು ಬಲಪಡಿಸುತ್ತೆ. ಅಂದ್ರೆ ಚೀನಾ ಈ ಪ್ರದೇಶಕ್ಕೆ ಯುಎಸ್ ಮಿಲಿಟರಿ ಪ್ರವೇಶವನ್ನು ಮಿತಿಗೊಳಿಸಲು ಪ್ರಯತ್ನ ಮಾಡ್ತಾ ಇದೆ. ಪ್ಯಾರಾಸೆಲ್ ದ್ವೀಪಗಳು ಉತ್ತರ ಭಾಗದಲ್ಲಿದೆ. ಇಲ್ಲಿ ಬಲವಾದ ನೆಲೆಯನ್ನ ಸ್ಥಾಪಿಸುವ ಮೂಲಕ ಚೀನಾ ಸಂಪೂರ್ಣ ಸಮುದ್ರ ಮಾರ್ಗದ ಮೇಲೆ ತನ್ನ ಪ್ರಭಾವವನ್ನ ವಿಸ್ತರಣೆ ಮಾಡಬಹುದು. ಇದು ತೈವಾನ್ಗೆ ಮಾತ್ರವಲ್ಲದೆ ಫಿಲಿಪೈನ್ಸ್ ಮತ್ತು ವಿಯೆಟ್ನಾಂನಂತಹ ದೇಶಗಳಿಗೂ ಭದ್ರತಾ ಕಾಳಜಿಯನ್ನ ಹೆಚ್ಚು ಮಾಡುತ್ತೆ. ಚೀನಾದ ಅಧಿಕಾರದ ಆಟ ಮತ್ತಷ್ಟು ಉಲ್ಬಣ. ಖಚಿತವಾಗಿ ಹೇಳುವುದಲ್ಲವಾದರೂ ಇದು ರಾಡಾರ್ ಸ್ಟೇಷನ್ ಅಥವಾ ಕಣ್ಗಾವಲು ಪೋಸ್ಟ್ ಆಗಿರಬಹುದು ಅಂತ ವಿಶ್ಲೇಷಕರ ಡೇಮಿಯನ್ ಸೈಮನ್ ಮತ್ತು ಕಾಲಿನ್ ಕೋ ಹೇಳ್ತಾರೆ. ಆದ್ರೆ ಚೀನಾ ಇದನ್ನ ಕಣ್ಗಾವಲು ಪೋಸ್ಟ್ ಅಂತ ಕರೆಯಬಹುದು. ಆದ್ರೆ ದೊಡ್ಡ ನೆಲೆಯೊಂದಿಗೆ ಸಂಯೋಜಿಸಿದಾಗ ಅದರ ಮಿಲಿಟರಿ ಮಹತ್ವ ಸ್ಪಷ್ಟವಾಗುತ್ತೆ. ಚೀನಾ 1974ರಲ್ಲಿ ಪ್ಯಾರಾಸೆಲ್ ದ್ವೀಪಗಳನ್ನು ಆಕ್ರಮಿಸಿಕೊಂಡಿದೆ. ವಿಯೆಟ್ನಾಂ ಇಡೀ ಗುಂಪಿನ ಮೇಲೆ ಹಕ್ಕು ಸಾಧಿಸ್ತಾ ಇದೆ ಮತ್ತು ಸ್ಪ್ರಾಟ್ಲಿ ದ್ವೀಪಗಳನ್ನ ತನ್ನ ಸೌಲಭ್ಯಗಳನ್ನ ವಿಸ್ತರಿಸ್ತಾ ಇದೆ. ಫಿಲಿಪೈನ್ಸ್, ಮಲೇಷ್ಯಾ, ತೈವಾನ್ ಮತ್ತು ಬ್ರೂನಿ ಸಹ ಭಾಗಗಳನ್ನ ಹಕ್ಕು ಸಾಧಿಸ್ತಾ ಇದೆ. ಚೀನಾದ ಹೊಸ ಚಟುವಟಿಕೆಗಳು ವಿವಾದವನ್ನ ಮತ್ತಷ್ಟು ಜಟಿಲ. ಯುಎಸ್ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಪ್ರದೇಶವನ್ನ ಮುಕ್ತ ಚಲನೆಗೆ ಮುಕ್ತವಾಗಿಡಲು ಬಯಸುತ್ತೆ. ಆದ್ರೆ ಚೀನಾದ ಬೆಳೀತಾ ಇರುವಂತಹ ಮಿಲಿಟರಿ ಉಪಸ್ಥಿತಿಯು ಈ ಹಕ್ಕನ್ನು ಪ್ರಶ್ನೆ ಮಾಡುತ್ತೆ. ಆಂಟಿಲೋಪ್ ರೀಫ್ನಲ್ಲಿನ ವಾಯುನೆಲೆ ಮತ್ತು ರಾಡಾರ್ ಕಾರ್ಯರೂಪಕ್ಕೆ ಬಂದ್ರೆ ಅಧಿಕಾರದ ಆಟವು ಚೀನಾದ ಪರವಾಗಿ ಬದಲಾಗುತ್ತೆ. ಯುಎಸ್ ಮತ್ತು ತೈವಾನ್ಗೆ ಇದು ಚೀನಾ ಭವಿಷ್ಯದ ಸಂಭಾವ್ಯ
ಸಂಘರ್ಷಕ್ಕೆ ಸಿದ್ಧತೆಗಳನ್ನ ವೇಗಗೊಳಿಸುತ್ತಿದೆ ಅಂತ ಸೂಚಿಸುತ್ತೆ. ಈ ಚಟುವಟಿಕೆಗಳನ್ನ ಮೇಲ್ವಿಚಾರಣೆ ಮಾಡುವುದು ನಿರ್ಣಾಯಕ